ವಿರೋಧ ಪಕ್ಷ ಇರೋದು ಅಂತ ವಿರೋಧ ಪಕ್ಷ ಇಲ್ಲ. ನಾವು ವಿರೋಧ ಪಕ್ಷ ಈಗ ನೀವು ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ, ಸುಳ್ಳು ಅಂತ ಮುಖ್ಯಮಂತ್ರಿ ಉತ್ತರ ಬಗ್ಗೆ ಚರ್ಚೆ ಹಾಕಿದ್ದಾರೆ. ಮಾತುಗಳೆಲ್ಲ ಸುಳ್ಳು. ನಾವು ಸುಳ್ಳು ಹೇಳಲ್ಲ. ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಅದು 2011-12 ಗದಗ ಜಿಲ್ಲೆಯ ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ 25 ಹಾಗೂ ಮಾರ್ಚ್ 25 2 ತಿಂಗಳ ಅನುದಾನ ಬಿಡುಗಡೆ ಆಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸದನಕ್ಕೆ ಇಷ್ಟೆಲ್ಲ ಅವಕಾಶಗಳಿದ್ದು ಕೂಡ ಎಲ್ಲ ವೆರಿಫಿಕೇಶನ್ ಆದ್ರೂ ಕೂಡ ಸರ್ ಒಂದೇ ನಿಮಿಷ ಹಾವೇರಿದು ಇದೆ, ಹಾವೇರಿ ಜಿಲ್ಲೆದು ಇದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾವು ಇದನ್ನು 2 ಮಹಾನಗರ ಪಾಲಿಕೆ ಮಾಡಬೇಕು ಅಂತೇಳಿ 21/1/2025 ಪ್ರಾಥಮಿಕ ಅಧಿಸೂಚಿಯನ್ನು ಹೊರಡಿಸಿದ್ವಿ. ಅದಾದ ನಂತರ ಆಕ್ಷೇಪಣೆ ಸಲಹೆ ಇದೆಲ್ಲ ಆಯಿತು. ಸಭಾಧ್ಯಕ್ಷ ನಮ್ಮಿಂದ ಪಾತ್ರ ಆಯಿತು. ಸಭಾಧ್ಯಕ್ಷ ನಮ್ಮ ಇಲಾಖೆಯಿಂದ ನಮ್ಮ ಸೆಕ್ರೆಟರಿಯಿಂದ ಯಾವುದೇ ಲೋಪಗಳಾಗಿಲ್ಲ. ಸಭಾಧ್ಯಕ್ಷ ನಾನೇನು ಕರ್ತವ್ಯ ಮಾಡಬೇಕು ನಾನು ಮಾಡಿ 2 ಕಾರ್ಪೊರೇಷನ್ ಮಾಡಿ ಸ್ಪ್ಲಿಟ್ ಮಾಡಿ ಇದು ಗವರ್ನರ್ ಅವರ ಅಂಕಿತ ಆಗಬೇಕಾಗ್ತದೆ. ಸಭಾಧ್ಯಕ್ಷ ಅಪಾಯ ಹೇಳಿ ಸರಿ ಇದೆ. ಸಭಾಧ್ಯಕ್ಷ 7 ತಿಂಗಳಾಗಿದೆ. ಸಭಾಧ್ಯಕ್ಷ ಮಾನ್ಯ ರಾಜ್ಯಪಾಲರ ಹತ್ರ ಫೈಲ್ ಇದೆ. ಸಭಾಧ್ಯಕ್ಷ ನಾನು ಇದನ್ನ 2 ಸರಿ ಹೇಳಿದೆ. ಸಭಾಧ್ಯಕ್ಷ ಪುರಸಭೆ, ಪಟ್ಟಣ ಪಂಚಾಯತಿ, ಕಾರ್ಪೊರೇಷನ್ಸ್ ಎಲ್ಲ ಸುಮಾರು 350-400 ಇದಾವೆ. ಸಭಾಧ್ಯಕ್ಷ 2 ಕೋಟಿ ಮೇಂಟೆನೆನ್ಸ್ ಅಂದ್ರೆ 700-800 ಕೋಟಿ ವರ್ಷಕ್ಕೆ ಮೇಂಟೆನೆನ್ಸ್ ಇಡಬೇಕಾಗ್ತದೆ. ಸಭಾಧ್ಯಕ್ಷ ಅಂದರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಬರುವಂತದ್ದು ಟ್ಯಾಕ್ಸಸ್ ಇಂದ ಬರುವಂತ ದುಡ್ಡೆಲ್ಲ ಯಾರಿಗೆ ನೀವೇ ಇದು ಕಷ್ಟ ಆಗ್ತದೆ. ಸಭಾಧ್ಯಕ್ಷ ಎಲ್ಲಿ ಇಲ್ಲ. ಸಭಾಧ್ಯಕ್ಷ ಸಿಸ್ಟಮ್ ಇಲ್ಲ. ಒಂದು ಎಲ್ಲ ಮೇಯಿಸಿದ್ರೆ ಅದು ಕೆಜಿ 6 ತಿಂಗಳಿಗೆ 1 ಕಿತ ಹಿಡಿದ್ಬಿಟ್ಟು ಬಲೆ ಕೊಡ್ತೀರಿ, ಅದಕ್ಕೆ ಗೋಟ್ ಕೊಡ್ತೀರಿ. ಹಿಡುವವ್ರ ಕೂಲಿ ಕೊಟ್ರೆ ಅವರೇ ಹಿಡ್ಕೊಟ್ಬಿಟ್ಟು ಹೋಗ್ತಾರೆ. ನೀವು ಕೆಜಿ ಇವಾಗ 200, 100, 300 ಐತಲ್ಲ, ಅದಕ್ಕೆ ಮೀನಕ್ಕೂ ಯಾವ ರೇಟ್ ಇದ್ರೆ ಆ ರೇಟು ಮಾರ್ಕೊಂಡು ಸಂಘದು ದೊಡ್ಡದು ಮಾಡ್ಕೊಂಡೆ ಅಂತ ಹೇಳಿದ್ರು ಸರ್. ಕೆರೆಯಲ್ಲಿ ಕಳ್ತನ ಇದಕ್ಕೊಂದಷ್ಟು ಸ್ವಲ್ಪ ಸ್ಟ್ರಿಕ್ಟ್ ಕಾನೂನುಗಳು ಮಾಡಬೇಕು. ಅದೊಂದು ಬಿಟ್ಟರೆ ಇನ್ನೆಲ್ಲ ರೀತಿಯಲ್ಲೂ ಇಲಾಖೆ ಕಡೆ ನಮ್ಗೆ ಸಹಕಾರ ಇದೆ. ಬೋಟು ಬಲೆಗಳು ಕೊಡ್ತಿದ್ದಾರೆ. ಮತ್ತು ಈ PMMS ಸ್ಕೀಮಿಂದನೂ ಸುಮಾರು ನಮ್ಗೆ ಅನುಕೂಲಗಳಾಗಿದೆ. ಒಂದು ವೆಹಿಕಲ್ ಬಂದಿದೆ ನಮಗೆ, ಬೊಲೊರೋ ಒಂದು ವೆಹಿಕಲ್ ಬಂದಿದೆ. ಮತ್ತು ಸುಮಾರು ಜನಾಗಿ ನಮ್ಮವರಿಗೆ ಈ ಕೃಷಿ ಜಮೀನಲ್ಲಿ ಪಾಂಡ್ ಮಾಡ್ಕೊಂಡು ಮೀನು ಬೆಳೆಸೋದಕ್ಕೂ ಅದಕ್ಕೂ ಸಬ್ಸಿಡಿ ಲೋನ್ಗಳೆಲ್ಲ ಸಿಕ್ಕಿದೆ. ಮಾಡ್ಕೊಂಡಿರ್ತೀವಿ ಅಂದ್ರೆ ಒಕ್ಕೂಟಕ್ಕೆ ನಾವು MOU ಮಾಡ್ಕೊಂಡಿರ್ತೀವಿ. ಮತ್ತೆ ಅದರಿಂದ ನಮ್ಮ ಒಕ್ಕೂಟದಿಂದ ಮತ್ತೆ SAGಗೆ ನಾವು MOU ಮಾಡಿಕೊಂಡು ಅದಕ್ಕೆ ನಮ್ಮ ಅಧ್ಯಕ್ಷರು ಮತ್ತೆ PDO ಸರ್ ಕೂಡ ಸಹಿ ಹಾಕಿರ್ತಾರೆ. ಮತ್ತೆ ನಮ್ಮಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾನ್ಸಿ 3 ಜನ ಇದ್ದಾರೆ. ಅವ್ರನ್ನ ಕೂಡ ಅದನ್ನ ಅವ್ರ ಮಾಹಿತಿ ತಿಳಿಸಿ ಅವ್ರ ಕಡೆಯಿಂದನೂ ನಾವು MOU ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅವ್ರಿಗೆ ಅಂದ್ರೆ ಪಂಚಾಯಿತಿ ಕಡೆಯಿಂದ ಏನು ಬರುತ್ತೋ ಆ ಅಮೌಂಟ್ನ SAGಗೂ ಕೊಡೋಕ್ಕೆ ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್. ಕುಂಟೆ ಹಾಗೂ
ಎಲ್ಲ ಇನ್ನಿತರ ಎಲ್ಲ ಈಗ ವಾಟರ್ ಶೆಡ್ ಡೆವಲಪ್ಮೆಂಟ್ ಮಾಡೋದ್ರಿಂದ ಈಗ ಭಾಳಷ್ಟು ನೀರು ಪುನಶ್ಚೇತನ ಆಗಿದೆ. ಸೊ ದರ್ ಇಸ್ ಇನಫ್ ವಾಟರ್ ಇನ್ ದ ಲೇಕ್ಸ್. ಸೊ ಅದಕ್ಕಾಗಿ ಈಗ ನಾವು ಇದನ್ನು ಸದ್ಬಳಕೆ ಮಾಡ್ಕೋತಾ ಇದ್ದೀವಿ. ಈಗಾಗಲೇ 10 ಕೆರೆಗಳನ್ನ ಮೀನುಗಳನ್ನು ಬಿಡಲಾಗಿದೆ. ಸೊ ಇದರಿಂದ ನಾವು SH ಗ್ರೂಪ್ಗಳಿಗೆ ಇಟ್ಸ್ ನಥಿಂಗ್ ಬಟ್ ಎಕನಾಮಿಕ್ ಎಂಪವರ್ಮೆಂಟ್ ಆಫ್ ವುಮೆನ್ ಅಂತ ಹೇಳ್ಬೋದು.